ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಯು ಆಲ್ ಟು ದ ವೇದಾಂತ ಕರ್ನಾಟಕ. ನಾನು ನಿಮ್ಮ ಕೆಮಿಸ್ಟ್ರಿ ಮಾಸ್ಟರ್ ಟೀಚರ್ ರಿತಿಕಾ ಮ್ಯಾಮ್. ಸೊ ಇವತ್ತು ಏನಪ್ಪ ಮ್ಯಾಮ್ ಹೊಸ ತಂದಿದ್ದಾರೆ. ಸೊ ಇವತ್ತು ಆ್ಯಕ್ಚುಲಿ ನಾನು ಏನು ಹೇಳ್ತಿದ್ದೇನೆ ಅಂದರೆ ನಿಮಗೆ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಯಾವುದಲ್ಲಿ ಹೈ ವೇಟೇಜ್ ಇದೆ ಚಾಪ್ಟರ್ಸ್ನಲ್ಲಿ, ಯಾವ್ದು ನೀವು ಫಸ್ಟ್ ಓದಬೇಕು, ಯಾವ್ದು ಇಂಪಾರ್ಟೆಂಟ್ ಇದೆ ನೀವು ಸ್ಟಾರ್ಟ್ ಮಾಡಲಿಕ್ಕೆ. ಬಿಕಾಸ್ ನಾವು ಓನ್ಲಿ 8 months ಆರ್ ರಿಮೈನಿಂಗ್, ಓನ್ಲಿ 8 months. ಸೊ ಆ 8 monthsನಲ್ಲಿ ಏನೇನಪ್ಪ ಮಾಡ್ಬೋದು, ಏನೇನಪ್ಪ ನಾವು ಇಗ್ನೋರ್ ಮಾಡ್ಬೋದು, ಯಾವ ಟಾಪಿಕ್ಸ್ನ ಫಸ್ಟ್ ಮಾಡ್ಬೋದು, ಫಸ್ಟ್ ಪಿ ಯು ಮಾಡಬೇಕಾ ಸೆಕೆಂಡ್ ಪಿ ಯು ಮಾಡಬೇಕಾ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಆಯ್ತಾ. ಸೊ ಫಸ್ಟ್ ಇಸ್ ಅಬೌಟ್ ಹೌ ಯು ಪೀಪಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಹಿಯರ್. ಏನಪ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, KCET ನಲ್ಲಿ ಎಷ್ಟಪ್ಪ ಕ್ವಶನ್ಸ್ ಕೇಳ್ತಾರೆ. ನಾವೀಗ ಆಲ್ರೆಡಿ ನೀವು KCET ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಗೊತ್ತಿರಬೇಕು. KCET ನಲ್ಲಿ 60 questions are asked, right? 60 questions ಕೇಳ್ತಾರೆ. Am I correct? 60 questions ಕೇಳ್ತಾರೆ, ರೈಟ್. ಆ 60 questions ನಲ್ಲಿ 1 marks 1 question. 60 questions 60 marks. 60 questions ಮತ್ತೆ 60 marks ಇರುತ್ತೆ. ಯಾವ ವೇಟೇಜ್ ಜಾಸ್ತಿ ಇದೆ, ಯಾವ ವೇಟೇಜ್ ಕಡಿಮೆ ಇದೆ. ಫಸ್ಟ್ PUC is asked about 20% in it. Okay, ಸೆಕೆಂಡ್ PUC ನಲ್ಲಿ ಏನು ಕೇಳ್ತಾರಪ್ಪ, ಸೆಕೆಂಡ್ PUC ಗೆ ಆಲ್ಮೋಸ್ಟ್ 40%. 40% ಟೋಟಲ್ ಎಷ್ಟಾಗುತ್ತೆ, 60%. ದಟ್ ಇಸ್ ವಾಟ್ ವಿ ವಾಂಟ್, ರೈಟ್. ಸೊ 60% ನಲ್ಲಿ 20% ಫಸ್ಟ್ PUC ಕೇಳ್ತಾರೆ, ಸೆಕೆಂಡ್ PUC ನಲ್ಲಿ 40% ಕೇಳ್ತಾರೆ. ಇಲ್ಲೇ ಗೊತ್ತಾಯ್ತಲ್ಲ, ಇಲ್ಲೇ ಕ್ಲಿಯರ್ ಆಯಿತು. ಪಾತ್ 1 ಹೋಗ್ಬೇಕಾ, ಪಾತ್ 2 ಹೋಗ್ಬೇಕಾ. ಪಾತ್ 2 ಫಸ್ಟ್ ಮುಗಿಸಿ, ಬಿಕಾಸ್ ಆಲ್ಮೋಸ್ಟ್ ದೇ ಹ್ಯಾವ್ ಆಸ್ಕ್ಡ್ 40% of the KCET is depended on the second PUC. Clear? So now for second PUC na full complete chapter wise study ಮಾಡಬೇಕು, ಆಮೇಲೆ ಫಸ್ಟ್ PUC ಹೋಗಬಹುದು. ಆ 20% ನಿಮ್ಮ ಪೇರೆಂಟ್ಸ್ ಹೇಳಿದಾರಾ 60 out of 60 KCET ನಲ್ಲಿ ತಗೊಂಡ್ ಬಾ ಅಂತ? ನಿಮಗೂ ಇದೇನಾ ಆಶೆ 60 out of 60 ತಗೋತೇನಂತ? ಯಾರಿಗಾದ್ರೂ ಇದೇನಾ? ಇರಬೇಕು. ದಟ್ ಇಸ್ ಕಾಲ್ಡ್ ಆಸ್ ಮೋಟಿವೇಶನ್. ಬಟ್ ಇನ್ನೊಂದು ವಿಷಯ ತಿಳ್ಕೊಬೇಕಂದ್ರೆ ನಾವು ಎಲ್ಲ ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಎಲ್ಲ ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಯು ಪೀಪಲ್ ನೀಡ್ ಟು ಅಟೆಂಪ್ಟ್. ವೈ? ಬಿಕಾಸ್ KCET ಈಸ್ ನಾಟ್ ಹ್ಯಾವಿಂಗ್ ಎನಿ ನೆಗೆಟಿವ್ ಮಾರ್ಕ್ಸ್, ರೈಟ್. ಸೊ ಎಲ್ಲ 60 ಕ್ವಶನ್ಸ್ ಅಟೆಂಪ್ಟ್ ಮಾಡ್ಬೋದು, ಬಟ್ ನಮಗೆ ಎಲ್ಲ ಕ್ವಶನ್ಸ್ ಕಾನ್ಫಿಡೆಂಟ್ಲಿ 100% ಗೊತ್ತಾಗುತ್ತಾ? ಇಲ್ಲ. ಸೊ ಯು ಪೀಪಲ್ ನಾಟ್ ಟು ಅದು ಯಾವುದೋ ಕ್ವಶನ್ ಗೊತ್ತಿಲ್ಲಪ್ಪ ನನಗೆ, ನೀವು ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೀರಾ, ಅದು ಯಾವುದೋ ಕ್ವಶನ್ ಗೊತ್ತಾಗ್ತಿಲ್ಲ ನನಗೆ. ಸೊ ಯು ಪೀಪಲ್ ವಿಲ್ ನಾಟ್ ಡಿಮೋಟಿವೇಟ್ ಯುವರ್ ಸೆಲ್ಫ್. ಡೋಂಟ್ ಮೇಕ್ ಯುವರ್ ಸೆಲ್ಫ್ ಡಿಮೋಟಿವೇಟ್. ಆ ಪ್ರಾಬ್ಲಮ್ ಗೊತ್ತಿಲ್ಲ, ದಟ್ ಇಸ್ ಯುವರ್ ಮಿಸ್ಟೇಕ್. ನಿಮ್ ರಿಯಾಲಿಟಿ ಗೊತ್ತಾಗುತ್ತೆ ಅಲ್ಲಿ. ನಮ್ದು ಏನು ರಿಯಾಲಿಟಿ ಅಪ್ಪ, ಈ ಟಾಪಿಕ್ನಲ್ಲಿ ಈ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಬರ್ತಿಲ್ಲ. ಸೊ ವಾಟ್ ಐ ವಿಲ್ ಡೂ, ಆ ಟಾಪಿಕನ್ನು ಇನ್ನೊಂದ್ಸಲ ರಿವೈಸ್ ಮಾಡ್ತೇನೆ, ಆಮೇಲೆ ಇನ್ನೊಂದ್ಸಲ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೇನೆ, ಮಾಕ್ ಟೆಸ್ಟ್ ಬರೀತೇನೆ ಆ ಟಾಪಿಕ್ ಮೇಲೆ. ಸೊ ಆಮೇಲೆ ಕ್ಲಿಯರ್ ಆಗುತ್ತೆ ನನಗೆ. ದ್ಯಾಟ್ ಇಸ್ ವಾಟ್ ಯು ಪೀಪಲ್ ನೀಡ್ ಟು ಡೂ ಇಟ್ ಹಿಯರ್ ಆಲ್ಸೋ, ಆಯ್ತಾ. ನೆಕ್ಸ್ಟ್ ವೇಟೇಜಸ್ ಫಸ್ಟ್ ಸೆಕೆಂಡ್ PU ನಲ್ಲಿ. ಯಾಕಪ್ಪ ಫಸ್ಟ್ ಸೆಕೆಂಡ್ PU ಫಸ್ಟ್ ಹೇಳ್ತಿದ್ದೇನೆ ಅಂದರೆ, almost how much I said you people, almost they are asking 40% from the second PUC. but 40% first second PUC ನ ಮಾಡೋಣಲ್ಲ, ಸೆಕೆಂಡ್ PUC ಫಸ್ಟ್ ಮಾಡೋಣ, ಆಮೇಲೆ ಫಸ್ಟ್ PUC ಮಾಡೋಣ. ಓಕೆ, ಸೊ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿಲಿ. ಸೊಲ್ಯೂಷನ್ ಚಾಪ್ಟರ್ ಇಂದ ಆಲ್ಮೋಸ್ಟ್ 6 ಕ್ವಶನ್ಸ್ ಕೇಳ್ತಿದ್ದಾರೆ. ಆಲ್ಮೋಸ್ಟ್ 6 ಕ್ವಶನ್ಸ್ ಕೇಳ್ತಿದ್ದಾರೆ ಸೊಲ್ಯೂಷನ್ ಚಾಪ್ಟರ್ ಇಂದ. ಈಗ ನಾ ಆಲ್ರೆಡಿ ಸೊಲ್ಯೂಷನ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೇನೆ ಚಾನೆಲ್ನಲ್ಲಿ, ರೈಟ್. ಸೊಲ್ಯೂಷನ್ ಚಾಪ್ಟರ್ ಆಲ್ಮೋಸ್ಟ್ 4 parts ಆಗಿದೆ. ಕಾನ್ಸಂಟ್ರೇಟ್ ಮಾಡಿ, ಟಾಪಿಕ್ ವೈಸು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಪೀಪಲ್ ಟು ಕ್ರ್ಯಾಕ್ ದ 6 questions. ಅಟ್ಲೀಸ್ಟ್ 4 ಕ್ವಶನ್ ಆದರೂ ಮಾಡ್ಬೋದಲ್ಲ. ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ 4 ಕ್ವಶನ್ ಮಾಡ್ಬೋದು. ಅಟ್ಲೀಸ್ಟ್ 3 ಕ್ವಶನ್ಸ್ ಈಸಿ ಇರುತ್ತಪ್ಪ. ನೀವು ಇಷ್ಟು ನೆಗ್ಲೆಕ್ಟ್ ತೊಳ್ಕೊಳಕ್ಕೆ ಹೋಗಬೇಡಿ. ಸೊಲ್ಯೂಷನ್ ಇಸ್ ದ ಹೈಯೆಸ್ಟ್ ಹ್ಯಾವಿಂಗ್ 6 marks. ಸೊ ಪ್ಲೀಸ್ ಮೇಕ್ ಶೋರ್ ಸೊಲ್ಯೂಷನ್ ಅನ್ನ ಕಂಪ್ಲೀಟ್ಲಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಈಸಿ ಟು ಕ್ರ್ಯಾಕ್ ದ KCET ಕ್ವಶನ್ಸ್. ಇಲೆಕ್ಟ್ರೋಕೆಮಿಸ್ಟ್ರಿದಿಂದ ಆಲ್ಮೋಸ್ಟ್ 5 ಕ್ವಶನ್ಸ್ ಕೇಳಿದ್ದಾರೆ. ಇಲೆಕ್ಟ್ರೋಕೆಮಿಸ್ಟ್ರಿದಿಂದ 5 ಕ್ವಶನ್ಸ್, ಅದರಲ್ಲಿ ಆಲ್ಮೋಸ್ಟ್ 2 ಕ್ವಶನ್ಸ್ ಪ್ರಾಬ್ಲಮೆಟಿಕ್ ಇರುತ್ತೆ, ನ್ಯೂಮರಿಕಲ್ ಪ್ರಾಬ್ಲಮ್ ಇರುತ್ತೆ. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಸ್ಟಡಿ ದ ಬೇಸಿಕ್ಸ್ ವೆರಿ ಕ್ಲಿಯರ್ಲಿ, ಸೊ ದ್ಯಾಟ್ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಂಬರಿಕಲ್ ಪ್ರಾಬ್ಲಮ್ನ ಆಲ್ರೆಡಿ ನಿಮಗೆ ಹೇಳಿದ್ದೇನೆ. ಫಸ್ಟ್ ಯಾವಾಗಲೂ ಹೇಗಪ್ಪ ಸ್ಟೆಪ್ ವೈಸ್ ಸಾಲ್ವ್ ಮಾಡಬೇಕು, ಫಸ್ಟ್ ಗಿವನ್ ಥಿಂಗ್ಸ್ ಬರೀರಿ, ಆಮೇಲೆ ಯಾವ ಫಾರ್ಮುಲಾ ಅಪ್ಲಿಕೇಶನ್ ಕೊಡಬೇಕು, ಯಾವುದಪ್ಪ ಕ್ವಶನ್ ಮಾರ್ಕ್ ಇದೆ, ಕ್ವಶನ್ ಮಾರ್ಕ್ ಅಂದರೆ ಯಾವ್ದು ಫೈಂಡ್ ಮಾಡ್ಬೇಕು ನಾವು, ಅದನ್ನು ಕ್ವಶನ್ ಮಾರ್ಕ್ ಹಾಕಿ ಆಮೇಲೆ ಫಾರ್ಮುಲಾ ಬರೀರಿ, ಆಮೇಲೆ ಫಾರ್ಮುಲಾ ಬರೆದ ತಕ್ಷಣ ಅದು ಎಕ್ಸ್ಪ್ಲನೇಷನ್ ಕೊಡಿ.
ಅಷ್ಟೇ. ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲ ಫೈಂಡ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ, ದ್ಯಾಟ್ಸ್ ಇಟ್. ದಿಸ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಯು ಪೀಪಲ್ ನೀಡ್ ಟು ಡೂ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಇದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಾಬ್ಲಮ್ ಸ್ಟ್ರಾಟಜಿ ಯೂಸ್ ಮಾಡಿದರೆ ನಿಮಗೆ ಭಾಳ ಈಸಿ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ, ನ್ಯೂಮರಿಕಲ್ ಪ್ರಾಬ್ಲಮ್ಸು. ಕ್ಲಿಯರಾ? ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್, ಇಟ್ಸ್ ಆಲ್ಮೋಸ್ಟ್ 5. ಕೆಮಿಕಲ್ ಕೈನೆಟಿಕ್ಸ್ 5. ನೆಕ್ಸ್ಟ್ the D and F block elements almost 5 marks ಕೇಳಿದ್ದಾರೆ. ಕೆಮಿಕಲ್ ಕೈನೆಟಿಕ್ಸ್ ನಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನಿಮಗೆ. ಕೆಮಿಕಲ್ ಅನಾಲಿಸಿಸ್ ಇಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಫಾರ್ ದ ಪೀಪಲ್ ಹೂ ಫೀಲ್ ಫಿಸಿಕಲ್ ಕೆಮಿಸ್ಟ್ರಿ ಅಪ್ಪ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನಮಗೆ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಫಿಸಿಕಲ್ ಕೆಮಿಸ್ಟ್ರಿ, ಅವರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಬಟ್ ಯಾರಿಗೆ ಮ್ಯಾಥಮೆಟಿಕ್ಸ್ ಭಾಳ ಸೇರುತ್ತಪ್ಪ ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ ಈಸಿ ಆಗುತ್ತೆ, ಅವ್ರಿಗೆ ದೇ ಕ್ಯಾನ್ ಈಸಿಲಿ ಕ್ರ್ಯಾಕ್ ದಟ್ 5 marks. ಸೊ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ನಲ್ಲಿ 5, ಕೋಆರ್ಡಿನೇಷನ್ ಕಂಪೌಂಡ್ಸ್ ನಲ್ಲಿ 5 marks ಕೇಳಿದ್ದಾರೆ. ದೀಸ್ ಆರ್ ದ ಹೈ ವೇಟೇಜ್ ಚಾಪ್ಟರ್ಸ್. ಫಸ್ಟ್ ಸೊಲ್ಯೂಷನ್ ಇಸ್ ಮೋರ್ ಹೈಯೆಸ್ಟ್ ಕಂಪೇರ್ಡ್ ಟು ದ ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂಡ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಇವು ಚಾಪ್ಟರ್ಸ್ ಅನ್ನ ಚೆನ್ನಾಗಿ ಮಾಡಬೇಕು. 5 marks, 5 marks ಕಡಿಮೆ ಅಲ್ಲ ಅದು, ತಿಳಿತಾ? 5 marks ಅಂದ್ರೆ ಜಾಸ್ತಿ, 5 ಕ್ವಶನ್ಸ್ ಕೇಳ್ತಾರೆ, ತಿಳಿತಾ? ನೆಕ್ಸ್ಟ್ ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋರಿನ್ಸ್ ಇಂದ 4 marks ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಆಲ್ಕೋಹಾಲ್ಸ್ ಮತ್ತೆ ಈ ಫಿನಾಲ್ಸ್ ಮತ್ತೆ ಈಥರ್ಸ್ ಇಂದ 4 ಇದೆ. ಅಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ 4 ಇದೆ. ಅಮೈನ್ಸ್ ಇಂದ 4 ಇದೆ. ಬಯೋಮಾಲಿಕ್ಯೂಲ್ಸ್ ಇಂದ 4 ಇದೆ. ಸೊ ಇಲ್ಲಿ ಆಯ್ತಲ್ಲ, ಎಷ್ಟಾಯ್ತಪ್ಪ ಟೋಟಲ್ ಕೌಂಟ್ ಮಾಡಿ ಎಷ್ಟಾಗಿದೆ ಅನ್ನೋದು. ಸೊ ಇಲ್ಲಿ 4 marks. ಆರ್ಗ್ಯಾನಿಕ್ ಎಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸಮ್ ಟೈಮ್ಸ್ ದೇ ವಿಲ್ ಆಸ್ಕ್ ಡೈರೆಕ್ಟ್ ಕ್ವಶನ್ಸ್ ಆಲ್ಸೋ. ಡೈರೆಕ್ಟ್ ಕ್ವಶನ್ ಕೇಳಿದಾಗ ನಮ್ಗೆ ಈಸಿಲಿ ಆನ್ಸರ್ ಮಾಡ್ಬೋದು, ಅಲ್ಲಿ ಟೈಮ್ ವೇಸ್ಟ್ ಜಾಸ್ತಿ ಆಗಲ್ಲ. ವಿದಿನ್ 30 to 40 seconds ಯು ಪೀಪಲ್ ಕ್ಯಾನ್ ಕ್ರ್ಯಾಕ್ ಇಟ್. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಅಟೆಂಪ್ಟ್ ದ ಮೀನ್ಸ್ ಭಾಳ ಆರ್ಗ್ಯಾನಿಕ್ ಸ್ಟಡಿ ಮಾಡಿ. ಆರ್ಗ್ಯಾನಿಕ್ ನನಗೆ ಗೊತ್ತು ಭಾಳ ಮಂದಿಗೆ ಆರ್ಗ್ಯಾನಿಕ್ ಡಿಫಿಕಲ್ಟ್ ಆಗುತ್ತೆ. ಸೊ ಯು ಪೀಪಲ್ ವಿಲ್ ರೈಟ್ ದ ಇಕ್ವೇಷನ್ಸ್ ಅಗೇನ್ ಆ್ಯಂಡ್ ಅಗೇನ್. ಒಂದು ಇಕ್ವೇಷನ್ 4-5 ಸಲ ಬರೀರಲ್ಲ, ಏನಾಗೋದಿದೆ? ನೀವು ಕೇಳಿರ್ಬೋದು ಮೊದಲಿನ ಗಾದೆ, ಏನು ಗಾದೆ? 1 ಸಲ ಬರೆದಿದ್ದು 100 ಸಲ ಓದಿದ್ದಂತೆ, 1 ಸಲ ಬರೆದಿದ್ದು 100 ಸಲ ಓದಿದ್ದಂತೆ. ಒಂದು ಇಕ್ವೇಷನ್ನು ಒಂದು 5 ಸಲ ಬರೆದ್ರೆ 500 ಸಲ ಓದಿದಂಗೆ. ಇಟ್ಸ್ ಬೆಟರ್ ಟು ರೈಟ್ ದೆನ್ ರೀಡ್, ರೈಟ್? ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಹ್ಯಾವ್ ಅ ಹ್ಯಾಬಿಟ್ ಆಫ್ ರೈಟಿಂಗ್ ದ ಥಿಂಗ್ಸ್. ಎಷ್ಟು ಬರೀತಾರಲ್ಲ ಅಷ್ಟು ತಲೆಯಲ್ಲಿ ಉಳಿಯುತ್ತೆ. ದಟ್ ಈಸ್ ಆ್ಯಕ್ಚುಲಿ ವೆರಿ ಟ್ರೂ. ಟ್ರೈ ಇಟ್. ರಿತಿಕಾ ಮ್ಯಾಮ್ ಸುಳ್ಳು ಹೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ, ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ದ ಸೆಕೆಂಡ್ PUC. ಸೆಕೆಂಡ್ PUC ನಲ್ಲಿ ಆಲ್ಮೋಸ್ಟ್ 40% ಆಫ್ ದ ಮಾರ್ಕ್ಸ್ ಆ್ಯಂಡ್ ದ ಕ್ವಶನ್ಸ್ ಹ್ಯಾಸ್ ಬಿನ್ ಆಸ್ಕ್ಡ್. ಕ್ಲಿಯರಾ? ನೆಕ್ಸ್ಟ್ ಫಸ್ಟ್ PUC ನಲ್ಲಿ ಏನೇನು ಕ್ವಶನ್ಸ್ ಕೇಳಿದ್ದಾರೆ? ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸೊ ನಿಮಗೆ ಸೆಕೆಂಡ್ PUC ಆಲ್ರೆಡಿ ನೀವು ಭಾಳ ಈಸಿ ಆಗಿರುತ್ತೆ. ಮೊಲಿಕ್ಯುಲರ್ ಮಾಸು, ಪರ್ಸೆಂಟೇಜ್ ಕಂಪೋಸಿಷನ್ ಅವನ್ನೆಲ್ಲ ಆಲ್ರೆಡಿ ಕಲ್ತಿರ್ತೀರ, ರೈಟ್? ಸೊ ಅದರಲ್ಲಿ ಐ ಥಿಂಕ್ ಆಲ್ಮೋಸ್ಟ್ ಪರ್ಸೆಂಟೇಜ್ ಕಂಪೋಸಿಷನ್ನಲ್ಲಿನೇ ಕ್ವಶನ್ ಕೇಳೋದಲ್ಲಿ, ಇಲ್ಲಾಂದರೆ ಎಂಪರಿಕಲ್ ಫಾರ್ಮುಲಾದಲ್ಲಿ ಕ್ವಶನ್ ಕೇಳ್ಬೋದು. ಸಮ್ ಬೇಸಿಕ್ ಇಂಪಾರ್ಟೆನ್ಸ್ನಲ್ಲಿ ಒಂದಿದೆ. ಸ್ಟ್ರಕ್ಚರ್ ಆಫ್ ಆಟಮ್ ಭಾಳ ಈಸಿ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ ಈಸಿಲಿ ಯು ಪೀಪಲ್ ಕ್ಯಾನ್ ಟ್ರೈ ಟು ಅಟೆಂಪ್ಟ್ ಇಟ್. ಯು ಪೀಪಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್ everything about the Bohr's atomic model clearly there. Okay, so classification of elements and the periodicity in the probability is also 1 marks. Chemical bonding and the molecular structure is 3 marks. ಅದಕ್ಕೆ ನಾ ಹೇಳಿದೆ chemical bonding in the first PUC is very very important. chemical bonding 3 marks ಬರ್ತಿದೆ, ಇಲ್ಲಿ ನೋಡಿ, very very important. ಸೊ ಇದನ್ನ ನೆನಪಿಟ್ಕೊಳ್ಳಿ ಚೆನ್ನಾಗಿ. ಸೊ ದಟ್ ಯು ಪೀಪಲ್ ವಿಲ್ ಹ್ಯಾವ್ ಅ ಐಡಿಯಾ ದಟ್ ಕೆಮಿಕಲ್ ಬಾಂಡಿಂಗ್ ಫಸ್ಟ್ ಮಾಡೋದು. ಹೈ ವೇಟೇಜ್ ಫಸ್ಟ್ PUC ನಲ್ಲಿ ಯಾವುದಿದೆಯಪ್ಪ? ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಕ್ಲಿಯರಾ? ಆಮೇಲೆ ಯಾವ ಬರುತ್ತೆ? ಕೆಮಿಕಲ್ ಇಕ್ವಿಲಿಬ್ರಿಯಂ ಮತ್ತು ರೆಡಾಕ್ಸ್ ರಿಯಾಕ್ಷನ್. ಇವು 2 ಚಾಪ್ಟರ್ನು ಇಂಪಾರ್ಟೆಂಟ್ ಇದೆ. ಕೆಮಿಕಲ್ ಇಕ್ವಿಲಿಬ್ರಿಯಂ ಆ್ಯಂಡ್ ರೆಡಾಕ್ಸ್ ರಿಯಾಕ್ಷನ್, ಬಿಕಾಸ್ 2 ಮಾರ್ಕ್ಸ್ ಕೇಳಿದ್ದಾರೆ, 2 ಕ್ವಶನ್ಸ್ ಕೇಳಿದ್ದಾರೆ. 2 questions are asked from the chemical equilibrium and the redox reaction. Thermodynamics 1 ಕೇಳಿದ್ದಾರೆ. OC, that is some basic principles and organic chemistry ದಲ್ಲಿ some basic principles and techniques ಇಂದ 1 question ಕೇಳಿದ್ದಾರೆ. ಮತ್ತೆ hydrocarbons ಇಂದ 2. So first important is what? First important ಯಾವ್ದಪ್ಪ? ಫಸ್ಟ್ ನೀವು ಕೆಮಿಕಲ್ ಬಾಂಡಿಂಗ್ ಇಲ್ಲಿ ಬರೆದ್ಬಿಡ್ಲಾ? ಫಸ್ಟು ಕೆಮಿಕಲ್ ಬಾಂಡಿಂಗ್ ಓದಿ, ಆಮೇಲೆ ಕೆಮಿಕಲ್ ಇಕ್ವಿಲಿಬ್ರಿಯಮ್ಮು, ಆಮೇಲೆ ರೆಡಾಕ್ಸ್ ರಿಯಾಕ್ಷನ್ನು, ಆಮೇಲೆ ಹೈಡ್ರೋಕಾರ್ಬನ್ಸು. ಇಫ್ ಇನ್ ಕೇಸ್ ನಿಮಗೊಂದು ಸ್ವಲ್ಪ ಡಿಫಿಕಲ್ಟ್ ಆಗ್ತಿದೆ, ಏನಪ್ಪ ಡಿಫಿಕಲ್ಟಿ ಅಂದರೆ ಮ್ಯಾಮ್ ಫುಲ್ ಎಲ್ಲ ಸೆಕೆಂಡ್ PUC ಓದಿ ಆಮೇಲೆ ಫಸ್ಟ್ PUC ಪೋರ್ಷನ್ಗೆ ಬರೋಷ್ಟರಲ್ಲಿ ಮ್ಯಾಮ್ ಟೈಮ್ ಉಳಿಯುತ್ತಾ? ಸೊ ನಮ್ಗೆ ಅಷ್ಟೆಲ್ಲ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತಾ ಕ್ವಶನ್ಸು? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಕಂಪ್ಲೀಟ್ಲಿ. ಯಾಕಪ್ಪ ಅಷ್ಟು ಡಿಫಿಕಲ್ಟಿ ಆಗುತ್ತೆ? ಅದಕ್ಕೆ ಏನು ಮಾಡಿದ್ದ ಹೇಳಿದೆ ನಾನು, ಫಸ್ಟ್ ಏನು ಸೆಕೆಂಡ್ PUC ಇದೆಲ್ಲ ಮುಗಿಸ್ಕೊಂಬಿಡಿ. ಸೆಕೆಂಡ್ PUC ಏನೇನು ಇದೆಲ್ಲ ಎಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ಕಂಪ್ಲೀಟ್ಲಿ ಮುಗಿಸ್ಕೊಂಬಿಡಿ. ಆ ಸೆಕೆಂಡ್ PUC ಆದ ತಕ್ಷಣ ನೀವೀಗ ಫಸ್ಟ್ PUCಗೆ ಬರ್ತೀರಾ. ನೀವು ಡಿಸೆಂಬರ್ಗೆ ಅನ್ನೋಷ್ಟರಲ್ಲಿ ಫಸ್ಟ್ PUCಗೆ ಬರಲೇಬೇಕು.
ಕ್ಲಿಯರಾ? ಫಸ್ಟ್ ಪಿ ಯು ಸಿನಲ್ಲಿ ಬಂದ ತಕ್ಷಣ ಫಸ್ಟ್ ಕೆಮಿಕಲ್ ಬಾಂಡಿಂಗ್ ಮಾಡಿ, ಕೆಮಿಕಲ್ ಇಕ್ವಿಲಿಬ್ರಿಯಂ ಮಾಡಿ, ರೆಡಾಕ್ಸ್ ರಿಯಾಕ್ಷನ್, ಹೈಡ್ರೋಕಾರ್ಬನ್ಸು, ಅವು 4 ಚಾಪ್ಟರ್ ಫಸ್ಟ್ ಮಾಡಿ. ಓಕೆ, ಆ 4 ಚಾಪ್ಟರ್ಸ್ ಓದಿದ ತಕ್ಷಣ ಸೆಕೆಂಡ್ ಪಿ ಯು ಸಿಗೆ ಮತ್ತೆ ಹೋಗಿ. ಇಫ್ ಯು ಪೀಪಲ್ ಆರ್ ಫೀಲಿಂಗ್ ಲೈಕ್ ಐ ವಾಂಟ್ ಟು ಇಗ್ನೋರ್ ದಿಸ್ ಚಾಪ್ಟರ್ಸ್, ಐ ಡೋಂಟ್ ವಾಂಟ್ ರಿಮೈನಿಂಗ್, ಒಂದೊಂದು ಕ್ವಶನ್ ಕೇಳಿದ್ದಾರೆ, ಒಂದು ಸ್ವಲ್ಪ ಲಾಸ್ಟ್ ಮೂಮೆಂಟ್ನಲ್ಲಿ ನಾನು ಯಾವ್ದು ಇಂಪಾರ್ಟೆಂಟ್ ಇದೆ ಅಂದರೆ ಮಾಡಲ್ ಕ್ವಶನ್ ಪೇಪರ್ಸ್ನಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಿದಾರಪ್ಪ ಅವನಟ್ಟೆ ಸಾಲ್ವ್ ಮಾಡ್ತೇನೆ, ಚಾಪ್ಟರ್ ವೈಸ್ ಹೋಗಬೇಡಿ, ನೋ ಪ್ರಾಬ್ಲಮ್, ಯು ಕ್ಯಾನ್ ಇಗ್ನೋರ್ ಇಟ್. ಐ ವಿಲ್ ಟೆಲ್ ಯು ದ ಬೆಸ್ಟ್ ಥಿಂಗ್ ಯು ಪೀಪಲ್ ಕ್ಯಾನ್ ಡೂ. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇದೆಲ್ಲ ಕಂಪ್ಲೀಟ್ ಆದ ತಕ್ಷಣ ಫಸ್ಟ್ ಪಿ ಯು ಸಿನಲ್ಲಿ 4 ಚಾಪ್ಟರ್ಸ್ ಮಾಡ್ಬೋದು. ಆ 4 ಚಾಪ್ಟರ್ಸ್ ಮಾಡಿದ ತಕ್ಷಣ ಯಾವ್ಯಾವ ರಿಮೈನಿಂಗ್ ಥಿಂಗ್ಸ್ ಅದಲ್ಲ ನೀವು ಮಾಕ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ಸಾಲ್ವ್ ಮಾಡ್ತೀರಾ ಜನವರಿನಲ್ಲಿ, ಜನವರಿ ಅದೇ ಕೆಲಸ ನಿಮ್ಮದು. ಜನವರಿ ಫೆಬ್ರವರಿನಲ್ಲಿ ಯಾವಾಗ ಅದನ್ನು ಸಾಲ್ವ್ ಮಾಡ್ತಿರಲ್ಲ ಆ ಟೈಮ್ನಲ್ಲಿ ಯು ಪೀಪಲ್ ಕ್ಯಾನ್ ಜಸ್ಟ್ ಸಿ ದ ಕ್ವಶನ್ಸ್ ವಿಚ್ ಹ್ಯಾಸ್ ಕಮ್ ಫ್ರಮ್ ದ ರಿಮೈನಿಂಗ್ ಚಾಪ್ಟರ್ಸ್. ಇಷ್ಟೇ ಸಾಕು. ಅಷ್ಟು ಮಾಡಿದರೆ ನಿಮಗೆ ಈಸಿಲಿ 40+ ಅಂತೂ 100% ಬೀಳ್ಬೋದು. ಕ್ಲಿಯರಾ? Next, what is a study? How you people can do it? Start with the second PUC, that is high weightage topics first. I told you that only high weightage topics na first ಮಾಡಿ. High weightage topics ಅಂದ್ರೆ second PUC ನಲ್ಲಿ ಯಾವ high ಇದೆ ಅವನು ಫಸ್ಟ್ ಮಾಡಿ. ಲೈಕ್ ಎಕ್ಸಾಂಪಲ್ ಸೊಲ್ಯೂಷನ್ ಐ ಟೋಲ್ಡ್ ಯು ಪೀಪಲ್. ಸೊ ಅವನ್ನೆಲ್ಲ ಪರ್ಫೆಕ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಫಸ್ಟ್ ಪಿ ಯು ಸಿಗೆ ಬನ್ನಿ. ಆ ಫಸ್ಟ್ ಪಿ ಯು ಸಿನಲ್ಲಿ 4 ಚಾಪ್ಟರ್ಸು ರಿಪೀಟೆಡ್ಲಿ ಹೇಳ್ತಿದ್ದೇನೆ. ಅದಾದ ತಕ್ಷಣ ಮತ್ತೆ ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಏನಾದರೂ ಡಿಫಿಕಲ್ಟ್ ಆಗ್ತಿದೆ ಅಂದರೆ ಮತ್ತೆ ಸೆಕೆಂಡ್ ಪಿ ಯು ಸಿನಲ್ಲಿ ಹೋಗಿ ಸ್ಟಡಿ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಕ್ಲಿಯರಾ? So next, use NCERT plus previous year question papers as the main source. So NCERT ಎದಕ್ಕಪ್ಪ ಹೇಳ್ತಿದ್ದೇನೆ, KCET ಕರ್ನಾಟಕ ಬೋರ್ಡಪ್ಪ. ಸೊ NCERT ನಲ್ಲಿಂದನೇ ಕ್ವಶನ್ಸ್ ಕೇಳೋರು. NCERT ಬಹಾಟ್ ಮಾಡ್ಕೊಂಡಿರ್ಬೇಕು ನೀವು, ಕಂಪ್ಲೀಟ್ಲಿ ತಲೆಯಲ್ಲಿ ಇರಬೇಕು ಯಾವ ಪೇಜ್ನಲ್ಲಿ ಏನು ಟಾಪಿಕ್ ಇದೆ ಅಂತ ಆರಾಮಾಗಿ ಸಾಲ್ವ್ ಮಾಡ್ಬೋದು ನೀವು. ಕ್ಲಿಯರಾ? ಸೊ ಓನ್ಲಿ ಐ ಆಮ್ ಟೆಲ್ಲಿಂಗ್ ಯು ಪೀಪಲ್ ವೈಲ್ ರೀಡಿಂಗ್ ದ ಲೆಸನ್ಸ್ NCERT ನಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಲ್ಲ ಮಾರ್ಕ್ ಮಾಡಿ, ಹೈಲೈಟ್ ದ ಥಿಂಗ್ಸ್. ಇಟ್ ವಿಲ್ ಬಿ ವೆರಿ ಗುಡ್ ಟು ಯು ಪೀಪಲ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಲೇಬೇಕು. ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಪ್ರಿಪೇರ್ ಅ ಕ್ವಿಕ್ ರಿವಿಷನ್ ನೋಟ್ಸ್, ಫಾರ್ಮುಲಾ, ರಿಯಾಕ್ಷನ್ಸ್ ಅಂಡ್ ದ ಫ್ಲೋ ಚಾರ್ಟ್ಸ್. ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದೆ ನಿಮಗೆ ಹೇಗಪ್ಪ ಫ್ಲೋ ಚಾರ್ಟ್ಸ್ ಮಾಡ್ಬೋದು, ಹೇಗಪ್ಪ ಫಾರ್ಮುಲಾಸ್ ಮಾಡ್ಬೋದು. ಇಫ್ ಯು ವಾಂಟ್ ಐ ವಿಲ್ ಮೇಕ್ ಇಟ್ ಕಮೆಂಟೆಡ್ that you people want that, it will be ready. Don't worry, ask it, I will make it ready. So this is what you people can do. Next, why this works ಇದೆಲ್ಲ ನಾನು ಎದಕ್ಕಪ್ಪ ಹೇಳ್ತಿದ್ದೇನೆ. ಆಲ್ಮೋಸ್ಟ್ ಇಟ್ ಕವರ್ಸ್ 60 to 70% of the chemistry paper with the focused effect, and it builds the strong base for the both first PUC and second PUC concepts, and even it saves the times and avoids the burnouts. Burnouts ಅಂದ್ರೆ ಏನು? ಫಸ್ಟ್ ಸೆಕೆಂಡ್ ಪಿ ಯು ಸಿ ಎಲ್ಲ ಮಾಡಿದೆ, ಆಮೇಲೆ ನೀವು ಕನ್ಫ್ಯೂಸ್ ಆಗ್ತಿದ್ದಾರಲ್ಲ, ಅಯ್ಯೋ ನಾನು ಫಸ್ಟ್ ಪಿ ಯು ಸಿನೇ ಮಾಡಿಲ್ಲಪ್ಪ. ಫಸ್ಟ್ ಪಿ ಯು ಸಿನಲ್ಲಿ ಆಲ್ಮೋಸ್ಟ್ 20% ಕೇಳ್ತಾರೆ. ಎಷ್ಟು ಈಸಿ ಇದೆ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ, ಎಷ್ಟು ಈಸಿ ಟಾಪಿಕ್ಸ್ ಇದೆ. ನಾ ಇಷ್ಟು ಡೈರೆಕ್ಟ್ ಕ್ವಶನ್ಸನ್ನೇ ಅಟೆಂಪ್ಟ್ ಮಾಡಲಿಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಯು ಪೀಪಲ್ ವಿಲ್ ರಿಗ್ರೆಟ್ ಇಟ್ ಆಫ್ಟರ್ ರೈಟಿಂಗ್ ದ ಪೇಪರ್. ಸೊ ಅದಕ್ಕೆ ಹೇಳ್ತಿರೋದು ನಾನು, ಸೆಕೆಂಡ್ ಪಿ ಯು ಸಿ ಆಗಿದ ತಕ್ಷಣ ಫಸ್ಟ್ ಪಿ ಯು ಸಿದು ಆಲ್ಮೋಸ್ಟ್ ಆ 4 ಚಾಪ್ಟರ್ಸನ್ನು ಓದಿದರೆ ಅಟ್ಲೀಸ್ಟ್ ಅದಾದರೂ ಗೊತ್ತಾಗುತ್ತಾ? Right? So that is what I am telling to tell you people. It will not allow you people to burn out. Tension baralla, regret agalla paper bar takshna. Clear? So that is what I told you. Target high weightage chapters plus regular practice will get you a better rank. So regular practice is very very important. Regular practice ಮಾಡಿದ್ರೇನೆ ನೀವು ಟಾರ್ಗೆಟ್ ಮಾಡಬಹುದು ಹೈ ರ್ಯಾಂಕಿಂಗ್ಸ್ ಗೆ. ಕ್ಲಿಯರಾ? ಸೊ ಈ 60% ನಲ್ಲಿ 40% ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 40% ಮಾಡಿದ್ರೇನೆ 20% ಗೆ ಹೋಗಿ. 40% ಆಗ್ತಿಲ್ಲ ಅಂದ್ರೆ 20% ಗೆ ಹೋಗಬೇಡಿ. ಕ್ಲಿಯರಾ? 40% ಆದ ತಕ್ಷಣ ಆ 20% ನಲ್ಲಿ ಆ 4 ಚಾಪ್ಟರ್ ಆ 4 ಚಾಪ್ಟರ್ ಆದ ತಕ್ಷಣ ಡನ್. ಸೆಕೆಂಡ್ ಪಿ ಯು ಸಿಗೆ ಹೋಗಿ ನಾರ್ಮಲ್ ಎಲ್ಲ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಪ್ರಾಕ್ಟೀಸ್ ವಿಲ್ ಮೇಕ್ ಅ ಪರ್ಸನ್ ಪರ್ಫೆಕ್ಟ್. ರೈಟ್? ಅದನ್ನೇ ಹೇಳಿದೆ, ಇನ್ನೊಂದ್ಸಲ ಅದು ರಿಪೀಟ್ ಮಾಡ್ತೇನೆ. ಒಂದ್ಸಲ ಬರೆಯೋದು 100 ಸಲ ಓದಿದಂಗೆ. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ರೈಟ್ ದ ಥಿಂಗ್ಸ್ ಎವ್ರಿಥಿಂಗ್ ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್. ಓಕೆ, ಥ್ಯಾಂಕ್ ಯು ಟಿಲ್ ದೆನ್. ಸೊ ಯು ಪೀಪಲ್ ವಾಂಟ್ ಎನಿಥಿಂಗ್ ಇನ್ ದ changes like formula charts ಬೇಕಿದೆನಾ, ಏನಾದರೂ ಇಲ್ಲಾದ್ರೆ ಏನಾದರೂ ಹೆಲ್ಪ್ ಬೇಕಿದೆನಾ, you people can ask it in the comment box. It will be ready. Thank you.